ಇತಿಹಾಸ ಪ್ರಸಿದ್ಧ ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವದ ಅಂಗವಾಗಿ ಹೊಸಕೋಟೆ ನಗರದ ಕೆಆರ್ ರಸ್ತೆಯಲ್ಲಿರುವ ಟೀಮ್ ಶಕ್ತಿ ತಂಡದ ವತಿಯಿಂದ ಅದ್ದೂರಿಯಾಗಿ ಶ್ರೀ ದ್ರೌಪದಮ್ಮ, ಯಲ್ಲಮ್ಮ, ಕಾಟೇರಮ್ಮ, ಅಂಗಾಳ ಪರಮೇಶ್ವರಿ, ಅಣ್ಣಮ್ಮ ದೇವಿ ಸೇರಿದಂತೆ ವಿವಿಧ ರೀತಿಯ ದೇವತೆಗಳ ವಿಗ್ರಹಗಳನ್ನು ನಿರ್ಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ಇಲ್ಲಿ ಆಗಮಿಸಿ ದೇವಿಯರ ದರ್ಶನ ಪಡೆದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿತರಣೆ ಮಾಡಿ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ್ದಾರೆ ಗಜೇಂದ್ರ ಸಿಂಗ್ ಹಾಗೂ ಪ್ರವೀಣ್ ಅವರು. ಗಜೇಂದ್ರ ಸಿಂಗ್ ಅಂತ ನಾವು ಯಾವುದೇ ಥರ ರಾಜಕೀಯವನ್ನು ಇಲ್ಲಿ ತಿಳಿದಿರ ನಾವು ದೇವರುಗಳು ಕುಣಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ನಾವು ಕೋರ್ಕೊತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಬಿಟ್ಟು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ಸರ್, ಅನ್ನದಾಸೋಹ ಮಾಡ್ತಾ ಇದ್ದೀರಿ, ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ. ಸಾಯಂಕಾಲ ಬಿಗ್ ಬಾಸ್ ಟೀಮ್ ಅವರು ಬರ್ತಾ ಇದ್ದಾರೆ. ನೀವು ಎಲ್ಲರೂ ಬಂದು ಅವ್ರ ಜೊತೆಗೆ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು, ನೀವು ಎಲ್ಲ ಬರಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ದ್ರೌಪದಮ್ಮ ಕರಗನ ಮತ್ತು ಯಲ್ಲಮ್ಮ ಮತ್ತು ಕಾಟೇರಮ್ಮ, ಅಂಗಾಳ ಪರಮೇಶ್ವರಿ, ಅಣ್ಣಮ್ಮ, ಕರ್ನಾಟಕ ತಾಯಿ ಅಣ್ಣಮ್ಮನೂ ಕುಳಿಸಿದ್ದೀವಿ. ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಪಡಿಬೇಕು ನಾವು ಕೋರ್ಕೊತಾ ಇದ್ದೀವಿ. ಇದು 3ನೇ ವರ್ಷದ್ದು ನಾವು ಮಾಡ್ತಾ ಇದ್ದೀವಿ. ನಾವು ಒಂದು ವರ್ಷಕ್ಕೂ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ. ಒಂದು ವರ್ಷ ಮಾಡಿ ಬರೋ ವರ್ಷಕ್ಕೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂತ ನಾವು ಡಿಫ್ರೆಂಟಾಗಿ ಮಾಡೋಣ. ನಮ್ಮ ದೇವ್ರ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಜನಗಳಿಗೆ ಗೊತ್ತಾಗಬೇಕು, ನಮ್ಮ ದೇವ್ರು ಏನು ಅನ್ನೋದು ತಿಳ್ಕೊಳ್ಳಿ ಅನ್ನೋದು ಮುಂದಿನ ಪೀಳಿಗೆಗೆ ಇದು ಒಂದು ಮಾರ್ಗದರ್ಶನ ಆಗಬೇಕು ಅಂತ ನಾವು ಕೋರ್ಕೊಳ್ತೀವಿ. ನಮ್ದು ಒಂದೇ ಒಂದು ಕೋರಿಕೆ ಏನಂದರೆ, ನಮ್ಮ ತಂಡ ಬಂದ್ಬಿಟ್ಟು ಟೀಮ್ ಶಕ್ತಿ ಅಂತ. ನಾವು ಸುಮಾರು ವರ್ಷಗಳಿಂದ ಇದೇ ಥರ ನಾವು ಈ ನಮ್ಮೂರು ಜಾತ್ರೆ ಇದೆಯೋ, ನಮ್ಮೂರು ಜಾತ್ರೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ನಮ್ಗೆ ಯಾರ್ಯಾರು ಬೆಂಬಲ ಕೊಡ್ತಾರೆ ಅವೆಲ್ಲ ಜೊತೆಲಿ ನಿಂತು ಈ ಊರ ಹಬ್ಬನ ಪ್ರತಿ ವರ್ಷವೂ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಏನು ಮಾಡ್ತಾಯಿದ್ದೀವಿ ಅಂದರೆ, ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ನಮ್ಮ ಸ್ನೇಹಿತರು ಒಂದು ಜಾಗದಲ್ಲಿ ಕುತ್ಕೊಂಡು ನಿರ್ಧಾರ ಮಾಡಿ ಈ ಸತಿ ನಮ್ಮ ಟೀಮ್ ಶಕ್ತಿ ಕಡೆಯಿಂದ ತುಂಬ ಅದ್ಧೂರಿಯಾಗಿ ಮಾಡಬೇಕಂತ ಎಲ್ಲ ಮಾಡಿದ್ದೀವಿ. ಒಂದು ಒಳ್ಳೆ ಸಕ್ಸಸ್ ಆಗಿದೆ. ನಮಗೆ ಜನಗಳು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಒಂಥರ ಖುಷಿ ಆಗುತ್ತೆ. ಈ ದಿನ ಏನು ಸ್ಪೆಷಲ್ ಅಂದರೆ, ಐತಿಹಾಸಿಕ ಶ್ರೀ ದ್ರೌಪದಮ್ಮ ಕರಗ ಮತ್ತು ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವ. ಅದು ಪ್ರತಿ ವರ್ಷವೂ ನಮಗೇನಂದರೆ ಈ ಊರಬ್ಬ ನಮ್ಗೆ ತುಂಬ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ನಾವು ಪ್ರತಿ ವರ್ಷ ನಮ್ಮ ಯೂತ್ಸು ಏನೋ ಒಂದು ಸ್ಪೆಷಲಾಗಿ ಈ ಬರೋ ಜನ್ರೇಷನ್ಗೆ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಬೇಕು. ನಮ್ಮ ರಿಲಿಜನ್ ಆಗಿರ್ಬೋದು, ನಮ್ಮ ಕಲ್ಚರ್ ಆಗಿರ್ಬೋದು, ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಬರೋ ಜನ್ರೇಷನ್ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ನಮ್ಮ ಕೈಯಲ್ಲಿ ಎಷ್ಟು ಇದಾಗಿ ಸಾಧ್ಯ ಆಗುತ್ತೋ ಅದನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಅದು ನಾವು ನಂಬಿರೋಂಥ ಮಹಾತಾಯಿಗಳಾಗಿರ್ಬೋದು, ದೇವರಾಗಿರ್ಬೋದು, ಕರಗ ಆಗಿರ್ಬೋದು, ಮತ್ತು ಬ್ರಹ್ಮ ರಥೋತ್ಸವಕ್ಕೆ ನಮಗೆ ದೇವ್ರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ದೇವರ ಆಶೀರ್ವಾದದಿಂದ ಎಷ್ಟು ವರ್ಷ ನಾವು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೂ ಆಗಿರ್ಬೋದು, ಮತ್ತು ಬರೋ ಜನ್ರೇಷನ್ಗೆ ಆಗಿರ್ಬೋದು, ಅವ್ರನ್ನೆಲ್ಲ ಜಾಯಿನ್ ಮಾಡಿಕೊಂಡು ಇನ್ನೂ ಈ ಫಂಕ್ಷನ್ನ ಗ್ರ್ಯಾಂಡ್ ಫಂಕ್ಷನಾಗಿ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಇದನ್ನು ಹೇಳ್ತಾ ನಾನು ಫಂಕ್ಷನ್ಗೆ ನಿಮ್ಮೆಲ್ಲ ಬಂದಿರೋದು ಸ್ವಾಗತ ಕೋರಿ ಧನ್ಯವಾದ.